ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಇನ್ನು 3 ದಿನ ನಮ್ಮ ಊರಲ್ಲಿ ಹಬ್ಬ ಇದೆ. ಸೊ ಡೈಲಿ ಆ 3 ದಿನದ್ದು ಡೈಲಿ ಒಂದೊಂದು ಬ್ಲಾಗ್ ಮಾಡ್ತೀನಿ. ಇವಾಗಲೇ ಬೆಳಗ್ಗೆ 7 ಗಂಟೆ ಆಗಿದೆ. ಬೇಗ ಎದ್ದು ಇವತ್ತಿಂದ ಸ್ಟಾರ್ಟ್ ಹಬ್ಬ. ಸೊ ಎಲ್ಲ ಇವತ್ತು ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೈಲಿ ಇದೇ ಥರ ಕಂಟೆಂಟ್ ಬ್ಲಾಗ್ ಬರ್ತಾ ಇರುತ್ತೆ. ಯಾವುದೇ ಥರ ಬ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಬ್ಬಕ್ಕೆ ಮೇಕೆ ಎಲ್ಲ ತಂದಿದ್ರು ಅಂತ ಹೇಳಿ ಮೇಲ್ಗಡೆ ಕಟ್ಟಾಕ್ಬಿಟ್ಟಿದ್ರು. ನೈಟ್ ತುಂಬ ಮಳೆ ಬಂತು ಅಂದ್ಬಿಟ್ಟು. ಸೊ ಹಂಗೆ ಮೇಕೆ ನೋಡೋಣ ಅಂತ ಬಂದ್ವಿ. ಅದು ತಂದು ಇಲ್ಲ ಹಾಕಿದ್ದಾರೆ, ಜಾಗ ಕೆಳಗಡೆ ಎಲ್ಲ ಜಾಗ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಇದೇ ನಮ್ಮ ಮೇಕೆ ಇವಾಗ ತಂದಿರೋದು. ಅವು ಹೆದ್ರುಕೊಂತೈತೆ, ಯಾರು ಏನೋ ಮಾಡಿಬಿಡ್ತಾರೆ ಅಂತ. ಸೊ ಹಾಯ್, ಅವೇನು ನೋಡಿ ನಮ್ಮ ವೈಫ್ ಏನು ಮಾಡ್ತಾವ್ರೆ, ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಅರುಣ ಹಾಯ್ ಮಾಡು. ಅರುಣ ಹಾಯ್. ಗುಂಡಾಯ್ ಗುಂಡಾ, ಓಯ್. ಅಲ್ಲಿ ನೋಡಿ, ಮೇಕೆ ನಮ್ಮದು ಇದೆ, ದೇವ್ರಿಗೆ ಬಿಟ್ಟಿರೋದು. ಪಾಪ, ನಾಳೆ ಒಂದು ದಿವಸ ಅಷ್ಟೇ, ಆಮೇಲೆ ನಾಡಿದ್ದೆಲ್ಲರೂ ಹೊಟ್ಟೆಲಿರುತ್ತೆ ಅದು. ರಾಕಿ, ಗುರು ಮೊನ್ನೆ ಅವ್ರನ್ನ ಅಮ್ಮ ಇಲ್ಲ ಗುರು ಶೆಕೆಂಡ್ ಗುಂಡು ಗುಂಡು ಇದು ಗುಂಡು. ರಾಕಿ, ಬರ್ತೀನಿ. ಶೇಕ್ ಕೂಚು ಸೆಕೆಂಡ್. ಹೊಸದಕ್ಕೆ ಹಳೆದಕ್ಕನ ಅದು ಇನ್ನೊಂದು ಇದಾಗದೆ ಮಸಿಗಿರ್ತದೆ. ನೀನು ಬಿಡು, ಹಗ್ಗ ಬಿಡು, ಮಾಡ್ತೀನಿ ಸುಮ್ಮನೆ ನೀನು. ಓಕೆ ಕೂಲ್. ಆಳ ಆಯ್ತಾ ಇದು? ಮಾಡಕ್ಕೆ ಕೆಲಸ ಇಲ್ಲ. ಹೇಳಿ. ಹೇಳಿ ಆಂಟಿ. ನಾವು ಭತ್ತ ಕಿತ್ತಕ್ಕೆ ಮಾಡ್ತಾ ಇದ್ದೀವಿ. ಭತ್ತ ಕಿತ್ತಾದ್ಮೇಲೆ ಹಚ್ಚಿ ಕೊಡ್ತೀವಿ. ಹಾಂ,
ಅಕ್ಕಿ ಕೊಟ್ಟಾದ್ಮೇಲೆ ಆರತಿಗೆ ರೆಡಿ ಮಾಡ್ಕೊತೀವಿ. ಕಂಪ್ಲೀಟ್ ಮಾಡ್ತೀವಿ. ಅದನ್ನೆಲ್ಲ ಆಮೇಲೆ ತೋರಿಸ್ತೀವಿ. ಸದ್ಯಕ್ಕೆ ಇವಾಗ ಭತ್ತ ಕೊಡ್ತಾ ಇದ್ದೀವಿ. ಕಾವ್ಯ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್. ದೇವ್ರ ಮನೆ ಇನ್ನ ರೆಡಿ ಆಗಿಲ್ಲ. ರೈಸ್ ಮಾಡಬೇಕು. ಸೊ ಹಾಕೊಂತ ಇದ್ದೀವಿ. ಅಲ್ಲೇ ಟಿಫನ್ಗೆ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ನಮ್ಮ ಗುಂಡ ಮತ್ತು ನಮ್ಮ ರಾಕಿ. ಹಾಯ್ ರಾಕಿ. ಹಾಯ್ ಹೇಳಮ್ಮ. ಏನು ನೆಕ್ಸ್ಟ್ ಏನು ಹೇಳಿ ಅವಾಗಲೇ ಇರೋದಲ್ಲ. ಭತ್ತ ಮಾಡಿದಾಯ್ತು. ಭತ್ತ ಕೊಡ್ತಾ ಇದ್ದೀವಿ. ಅಕ್ಕಿ ಮಾಡ್ತಾ ಇದ್ದೀವಿ. ಅಕ್ಕಿನ ಕೇಳ್ತಾ ಇದ್ದೀವಿ. ಇದಾದರೆ ಕಂಪ್ಲೀಟ್ ಮಾಡ್ತೀವಿ. ಅಕ್ಕಿ ಮಾತ್ರ ಅಷ್ಟೇ ಕುಟ್ಟಿ ತಂಬಿಟ್ಟು ಮಾಡಿ ಪೂಜೆ ಮಾಡಬೇಕು. ಅಷ್ಟೇನಾ ಇವತ್ತಿಗೆ? ಇವತ್ತಿಗಷ್ಟೇ. ನಾಳೆ ಪೂಜಬೇಕು, ಹೊತ್ಕೊಂಡು ಹೋಗ್ಬೇಕು. ಸರಿ ಆಯಿತು. ಇದು ಬಂದು ಆರತಿ ಮಾಡೋದಕ್ಕೆ. ಸೊ ಇದು ಒಲೆ, ಇದು ಬಾವಿಯಿಂದ ನೀರು ತಂದಿರೋದು. ಸೊ ಈಗ ಅಕ್ಕಿ ಕೊಟ್ಟು ಆರತಿ ರೆಡಿ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಆಯಿತು. ಬಾವಿಗೆ ಹೋಗಿ ನೀರೆಲ್ಲ ತಂದ್ವಿ. ಈಗ ನೆಕ್ಸ್ಟು ಇದರಲ್ಲೇ ಆರತಿ ನಾವು ರೆಡಿ ಮಾಡೋದು. ಬೇರೆಯವ್ರ ಥರ ಎಲ್ಲ ಇದು ಆರತಿ ಎಲ್ಲ ಬರುತ್ತಲ್ಲ ಆ ಥರ ಮಾಡಲ್ಲ. ನಮ್ಮದೇ ಸ್ಪೆಷಲ್ ಅಂತಂದರೆ ಈ ಬುಟ್ಟಿ ಒಳಗಡೆನೇ ಆರತಿ ಮಾಡಬೇಕು. ಯಾವುದೇ ಥರ ನಾವು ಶೇಪ್ ಆ ಥರ ಎಲ್ಲ ಇಲ್ಲ. ಆ ಮಡಿಕೆಲಿ ಏನು ಬರುತ್ತೆ ಅದೇ ಆರತಿ. ಅದನ್ನು ತೆಗೆದು ಇದಕ್ಕೆ ದಬಾಕೋದಷ್ಟೇ. ಸೊ ಇದು ಎಲ್ಲನೂ ದೇವ್ರದ್ದೇ ಅಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀವಿ. ಯಾವುದೂ ಮೈಲ್ಗೆ ಆ ಥರ ಎಲ್ಲ ಇಲ್ಲ. ಒಂದು ಸತಿ ತಂದಿದ್ದು ಅದು ಸಪ್ರೇಟ್ ರೂಮಲ್ಲಿ ಆರತಿ ರೂಮ್ ಅಂತಲೇ ಫುಲ್ ಕಂಪ್ಲೀಟಾಗಿ ಎಲ್ಲ ಅಲ್ಲೇ ಇಟ್ಟಿದ್ದೀವಿ. ಸೊ ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ಎಲ್ಲ ತೋರಿಸ್ತೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಆರತಿ ಮಾಡಿ ಪೂಜೆ ಮಾಡಬೇಕಷ್ಟೇ. ಇವಾಗಂತೂ ಏನೂ ಒಂದು ಚೂರು ಮಾತು ಆಡೋಂಗಿಲ್ಲ. ಫುಲ್ಲು ನಿಷ್ಠೆಯಿಂದ ಮಾಡಬೇಕು. ಸೊ ಎಲ್ಲ ತೋರಿಸ್ತೀನಿ ಬನ್ನಿ. ಮಡಕಿ ಇಟ್ಕೊಂಡಿಲ್ವ ನಾನು. ನೀರ
ನಾನು ಉಡ್ತೀನಿ ಬೇಕಾದ್ರೆ ಸಿಲಿಂಡರ್ ತಂದು ಟ್ಯಾಂಕಿಗೆ ಕಾಯಿಸ್ತೀನಿ. ಕೆಂಡ ಕೆಂಡ ಹಂಗಿದೆ